ಸಂಘಟನೆ ಮತ್ತು ಸ್ವಾಭಿಮಾನದ ಪ್ರತೀಕ ಕಿತ್ತೂರು ರಾಣಿ ಚೆನ್ನಮ್ಮ ಇವತ್ತು ಬೆಳಗಾವಿ ಜಿಲ್ಲೆಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳಿ ಅತ್ಯಂತ ಸಂಭ್ರಮದಿಂದ ಅತ್ಯಂತ ಸ್ವಾಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 31 ಜಿಲ್ಲೆ ಮತ್ತು 5 ಕಮಿಷನರೇಟ್ ಸ್ಥಳಗಳಲ್ಲಿ ಅಕ್ಕಾಪಡೆಯನ್ನ ವಿದ್ಯುಕ್ತವಾಗಿ ಚಾಲನೆಯನ್ನ ಕೊಟ್ಟಿದ್ದೇವೆ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತು ಬೆಳಗಾವಿ ಕಮಿಷನರೇಟ್ ಎರಡಕ್ಕೂ ಕೂಡ ನಾವು ಇವತ್ತು ವಿದ್ಯುಕ್ತವಾಗಿ ಚಾಲನೆಯನ್ನ ಕೊಟ್ಟಿದ್ದೇವೆ. ನಮ್ಮ ಮಹಿಳೆಯರು ಸ್ವತಂತ್ರ ಭಾರತದಲ್ಲಿ ರಾತ್ರಿ 12 ಗಂಟೆಗೆ ನಿರ್ಭಯದಿಂದ ಅಡ್ಡಾಡಿದ್ರೆ ಅವಾಗ ನಿಜವಾಗ್ಲೂ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕುತ್ತೆ ಅಂತ ಮಹಾತ್ಮ ಗಾಂಧೀಜಿಯವರು ನಮಗೊಂದು ಮಾತು ಹೇಳಿದ್ರು. ಅಲ್ಲಿಂದ ಇಟ್ಕೊಂಡು ಇಲ್ಲಿಯವರೆಗೂ ಕೂಡ ಮಹಿಳೆಯರ ಮೇಲೆ, ಹೆಣ್ಮಕ್ಕಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆ ಅನೇಕ ದೌರ್ಜನ್ಯಗಳು, ಅದು ಕೌಟುಂಬಿಕ ದೌರ್ಜನ್ಯ ಇರಬಹುದು, ಅದು ಲೈಂಗಿಕ ದೌರ್ಜನ್ಯ ಇರಬಹುದು, ಸಾಮಾಜಿಕ ದೌರ್ಜನ್ಯ ಇರಬಹುದು, ಸಾಮಾಜಿಕ ಅನಿಷ್ಟ ಪಿಡುಗು ಇರಬಹುದು, ದೇವದಾಸಿ ಪದ್ಧತಿಗಳಿರಬಹುದು, ಬಾಲ್ಯ ವಿವಾಹ ಇರಬಹುದು, ಪೋಕ್ಸೋ ಪ್ರಕರಣಗಳಿರಬಹುದು. ಅನೇಕ ಇಂಥ ಪಿಡುಗುಗಳನ್ನ ಬೇರ್ ಮಟ್ಟದಿಂದ ತೆಗಿಬೇಕು ಅನ್ನೋದೇ ಈ ಅಕ್ಕಾಪಡೆಯ ಮುಖ್ಯ ಉದ್ದೇಶ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಗೃಹ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಈ ಅಕ್ಕಾಪಡೆ ಅನ್ನುವಂಥ ವಿನೂತನವಾದಂಥ ಪಡೆಯನ್ನು ತೆಗೆದುಕೊಂಡು ಬಂದಿದೆ. ಕಾರಣ ಇಷ್ಟೇ, ಈ ಮಕ್ಕಳು ಬಂದಿದ್ದಾರೆ, ಇವತ್ತು ಸ್ಕೂಲ್ ಗೋಯಿಂಗ್ ಮಕ್ಕಳು ಬಂದಿದ್ದಾರೆ. ಈ ಮಕ್ಕಳಿಗೆ ಯಾವ ರೀತಿ ಅಕ್ಕಾಪಡೆ ಸಹಾಯ ಮಾಡುತ್ತೆ ಅಂತಂದ್ರೆ, ಪ್ರತಿಯೊಂದು ಸ್ಕೂಲ್ಗೆ ನಾವು ಹೋಗ್ತೀವಿ, ಅಕ್ಕಾಪಡೆಯ ಸದಸ್ಯರು ಏನು ಈಗಾಗಲೇ ಹೋಮ್ ಗಾರ್ಡ್ಸ್ ಜೊತೆಯಲ್ಲಿ ಇಬ್ಬರನ್ನ ಮಹಿಳಾ ಪೊಲೀಸ್ಗಳನ್ನ ಕೂಡ ಇಟ್ಕೊಂಡಿದ್ದೀವಿ. ಇವ್ರ ಸ್ಕೂಲ್ಗೆ, ಕಾಲೇಜ್ಗಳಿಗೆ, ಸಾರ್ವಜನಿಕ ಜಾಗಗಳಿಗೆ, ಮಾಲ್ಗೆ, ಫಿಲ್ಮ್ ಥಿಯೇಟರ್ ಹತ್ರ ಜಾತ್ರೆ ಆಗುವಂತ ಸಂದರ್ಭದಲ್ಲಿ ಅಕ್ಕಾಪಡೆ ಗಸ್ತನ್ನ ಸುತ್ತಾಕುತ್ತೆ. ಮತ್ತು ನಮ್ದು ಹೆಲ್ಪ್ ಲೈನ್ ಇದೆ 1811 1098 ಅಂದ್ರೆ 1098. ಪ್ರತಿಯೊಂದು ಸ್ಕೂಲ್ನಲ್ಲಿ, ಪ್ರತಿಯೊಂದು ಸ್ಕೂಲ್ನ ಟಾಯ್ಲೆಟ್ಗಳಲ್ಲಿ, ಪ್ರತಿಯೊಂದು ಸ್ಕೂಲ್ ಬೋರ್ಡ್ನಲ್ಲಿ, ಕಾಲೇಜ್ ಬೋರ್ಡ್ನಲ್ಲಿ, ಕಾಲೇಜ್ ಟಾಯ್ಲೆಟ್ಗಳ ಮೇಲೆ, ಸಾರ್ವಜನಿಕ ಸ್ಥಳ, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಹೆಲ್ಪ್ ಲೈನ್ ಇರುತ್ತೆ. ಜೊತೆಲಿ ಅಕ್ಕಾಪಡೆ ಕೂಡ ಎಲ್ಲ ಕಡೆ ಗಸ್ತ್ ತಿರುಗುತ್ತೆ. ಇದರಿಂದ ಏನಾಗುತ್ತಂದ್ರೆ, ಈ ಮಗಳಿಗೆ ಯಾರಾದ್ರೂ ಮನೆಯಲ್ಲಿ ತೊಂದರೆ ಕೊಡ್ತಾ ಇದ್ರೆ ಇವಳಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಧೈರ್ಯ ಇರೋದಿಲ್ಲ. ಇವಳು ನೇರವಾಗಿ ನಮ್ಮ ಹೆಲ್ಪ್ ಲೈನ್ಗೆ ಒಂದು ಫೋನ್ ಮಾಡಬಹುದು ಅಥವಾ ಒಂದು ಮಿಸ್ ಕಾಲ್ ಕೊಡ್ಬಹುದು. ಇವಳ ವಿಳಾಸವನ್ನ, ಇವಳ ಹೆಸರನ್ನ ನಾವು ಗೌಪ್ಯವಾಗಿರ್ತೀವಿ. ಈಗ ಈ ಹುಡುಗಿಗೆ ಯಾರಾದ್ರೂ ಬಸ್ ಸ್ಟ್ಯಾಂಡ್ ನಲ್ಲಿ ಚಿಡಾಯಿಸ್ತಾ ಇದ್ರೆ, ಒಬ್ಬ ಹುಡುಗ ಚಿಡಾಯಿಸ್ತಾ ಇದ್ರೆ, ಮನೆಯಲ್ಲಿ ಭಯಕ್ಕೆ ಆ ಹುಡುಗಿ ಹೇಳಲಿಕ್ಕೆ ಆಗೋದಿಲ್ಲ ನನ್ನನ್ನ ಹೀಗೆ ಚಿಡಾಯಿಸ್ತಾ, ಯಾಕಂದ್ರೆ ಮನೆ ಮರ್ಯಾದೆ ಪ್ರಶ್ನೆ. ಪೊಲೀಸ್ ಸ್ಟೇಷನ್ಗೆ ಹೋಗುವಷ್ಟು ಧೈರ್ಯ ಇರೋದಿಲ್ಲ. ಇಂಥವರು ನಮ್ಮ ಅಕ್ಕಾಪಡೆ ಹೆಲ್ಪ್ ಲೈನ್ಗೆ ಫೋನ್ ಮಾಡಿದ್ರೆ ನಾವು ಎರಡೇ ನಿಮಿಷದಲ್ಲಿ ನಾವು ರಿವಲ್ಟ್ ಆಗ್ತೀವಿ, 2 ನಿಮಿಷದಲ್ಲಿ ನಾವು ಕಾರ್ಯ ಸನ್ನದ್ಧಾಗ್ತೀವಿ, ರೆಸ್ಕ್ಯೂ ಮಾಡ್ತೀವಿ. ಬಾಲ್ಯ ವಿವಾಹ ಇರಬಹುದು, ಈ ರೀತಿ ಅನೇಕ ಪ್ರಸಂಗಗಳಲ್ಲಿ ಇವತ್ತು ಅಕ್ಕಾಪಡೆ ಇಡೀ ರಾಜ್ಯದಲ್ಲಿಯೇ ಒಂದು ಧಮಾಕ ಅಂತ ಹೇಳ್ಬೋದು. ಹಾಸನದಲ್ಲಿ ಮತ್ತೆ ಬಾಗಲಕೋಟೆಯಲ್ಲಿ ಇಂಥ ಪ್ರಕರಣಗಳು ನಾವು ಶುರು ಮಾಡಿ 1 ತಿಂಗಳಾಗಿದೆ. ಅನೇಕ ಜಿಲ್ಲೆಗಳಲ್ಲಿ ಇಂಥ ಪ್ರಕರಣಗಳನ್ನ ನಾವು ತಡಿತಾ ಇದ್ದೀವಿ ಅಂತ ಪೇಪರ್ ಮಾಧ್ಯಮದಲ್ಲಿನೇ ಕೂಡ ಪ್ರಶಂಸೆ ವ್ಯಕ್ತ. ಸೆಪರೇಟ್ ಆಗಿ ಇದಕ್ಕೆ ಸಿಬ್ಬಂದಿಗಳನ್ನ ನಾವು ನಿಯೋಜನೆ ಮಾಡಿದ್ದೇವೆ. ನಮ್ಮ ಇಲಾಖೆಯಿಂದ ಪ್ರತಿ ಒಂದು ಗಾಡಿಗೆ 4 ಸಿಬ್ಬಂದಿಗಳನ್ನ ನಾವು ಕೊಟ್ಟಿದ್ದೇವೆ. ಅದೇ ರೀತಿ ಗೃಹ ಇಲಾಖೆಯವರು 2 ಮಹಿಳಾ ಪೊಲೀಸರನ್ನ ಮತ್ತು ಒಬ್ಬ ಡ್ರೈವರ್ ಅನ್ನ ಅವ್ರು ಕೊಟ್ಟಿದ್ದಾರೆ. ಎಲ್ಲರಿಗೂ ಪೇಮೆಂಟ್ ಮಾತ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ಭಯ ಫಂಡ್ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಿರ್ಭಯ ಫಂಡ್ ಅಡಿಯಲ್ಲಿ ಇವರೆಲ್ಲರಿಗೂ ಕೂಡ ಪೇಮೆಂಟ್. ಈಗ ಹತ್ರ ಒಂದು 300 ಸಿಬ್ಬಂದಿಗಳಿದ್ದಾರೆ. ಈ ಬರುವಂತ ಬಜೆಟ್ ನಲ್ಲಿ ನಾನು ತಮ್ಮಲ್ಲಿ ಹಂಚ್ಕೊಳ್ಳಕ್ಕೆ ನಾನು ಬಯಸ್ತೇನೆ. ಈ ಬರುವಂತ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಹೋಮ್ ಮಿನಿಸ್ಟರ್ ಆದಂತ ಪರಮೇಶ್ವರ್ ಸಾಹೇಬ್ರಿಗೆ ಈ ಒಂದು ಪಡೆ ಬಹಳಷ್ಟು ಅವರಿಗೆ ಭರವಸೆಯನ್ನ ಮೂಡಿಸಿರೋದ್ರಿಂದ, ಮಹಿಳೆಯರಿಗೆ ಭರವಸೆಯನ್ನ ಮೂಡಿಸಿರೋದ್ರಿಂದ, ಇಡೀ ರಾಜ್ಯದಲ್ಲಿ ಈ ಅಕ್ಕಾಪಡೆಯ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಇಡೀ ತಾಲೂಕ, ಎಷ್ಟು ನಮ್ಮ ತಾಲೂಕುಗಳಿದಾವೆ 225 ತಾಲೂಕುಗಳಿಗೆ ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕಾ ಹಂತದಲ್ಲೂ ಕೂಡ ಇದನ್ನ ಮಾಡಬೇಕು ಅನ್ನುವಂತ ಬಜೆಟ್ ನಲ್ಲಿ ಘೋಷಣೆ ಮಾಡ್ತಾರೆ ಅನ್ನುವಂತ ಎಲ್ಲ ವಿಶ್ವಾಸ ನನಗಿದೆ.
ಅದಾದ್ಮೇಲೆ ಅದು ತಾಲೂಕಾ ಮಟ್ಟದ ಆದ್ಮೇಲೆ ಮುಂದುವರೆದಂತೆ ನಮ್ಮ ಇಲಾಖೆಯಿಂದ ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಂದು 2 ವೀಲರ್ನ ಕೊಟ್ಟು, ಪ್ರತಿ ಪೊಲೀಸ್ ಸ್ಟೇಷನ್ಗೆ, ಇಡೀ ರಾಜ್ಯದಲ್ಲಿ ಇರುವಂತ ಪ್ರತಿ ಪೊಲೀಸ್ ಸ್ಟೇಷನ್ಗೆ ಒಂದು 2 ವೀಲರ್ನ ಅಕ್ಕಾಪಡೆ ಅಂತ, ಅಂದ್ರೆ ಇದನ್ನ ನಾವು ವಿಕೇಂದ್ರೀಕರಣ ಮಾಡ್ತೀವಿ. ಈಗ ಜಿಲ್ಲಾ ಮಟ್ಟದಲ್ಲಾಯ್ತು, ನಂತರ ತಾಲೂಕ್ ಮಟ್ಟ ತೆಗೆದುಕೊಂಡು ಹೋಗ್ತೀವಿ, ಅದ ನಂತರ ಹೋಬಳಿ ಮಟ್ಟಕ್ಕೆ ಕೂಡ ಒಂದೊಂದು 2 ವೀಲರ್ ಕೊಟ್ಟು ಅಕ್ಕಾಪಡೆಯನ್ನ ಇದನ್ನ ಮಾಡ್ಲಿಕ್ಕೆ ಮತ್ತು ರಾಜ್ಯದಲ್ಲಿ ಮಹಿಳೆಯರು ಮಕ್ಕಳು ಸುರಕ್ಷಿತವಾಗಿ ಇಡ್ಲಿಕ್ಕೆ